ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ ಅಪಾರ್ ಐಡಿನ ಕ್ರಿಯೇಟ್ ಮಾಡುವಾಗ UCMS ವೆಬ್ಸೈಟ್ ಅಲ್ಲಿ ಈ ತರ ಒಂದು ಪ್ರಾಬ್ಲಮ್ ಬರ್ತಾ ಇದೆ. ಬಟ್ ಈ ತರ ಪ್ರಾಬ್ಲಮ್ ನಿಮಗೆ ಯಾಕೆ ಬರುತ್ತೆ ಅಂತಂದ್ರೆ, ನೀವು ಆಧಾರ್ ಕಾರ್ಡ್ ಅಲ್ಲಿ ಒಂದು ಡೇಟ್ ಆಫ್ ಬರ್ತ್ ಇರುತ್ತೆ, ನಿಮ್ದು ನೇಮು ಬೇರೆ ಇರುತ್ತೆ ಅಂಡ್ UCMS ವೆಬ್ಸೈಟ್ ಅಲ್ಲಿ ಬೇರೆ ಇರುತ್ತೆ. ಸೊ ಎರಡು ಕೂಡ ಮಿಸ್ ಮ್ಯಾಚ್ ಆದಾಗ ನಿಮ್ಗೆ ಈ ಒಂದು ಪ್ರಾಬ್ಲಮ್ ಬರುತ್ತೆ. ನಿಮ್ಮ ಒಂದು ಕಾಲೇಜ್ ಅಡ್ಮಿನ್ಗೆ ನೀವು ಕಾಲ್ ಮಾಡಿ ಅಥವಾ ಕಾಲೇಜಿಗೆ ಹೋಗಿ ನೀವು ಇದನ್ನ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಕೆಲವೊಂದು ಸ್ಟೂಡೆಂಟ್ಸ್ ಗಳು ಹೇಳ್ತಾ ಇದ್ರೆ ನಮ್ಮ ಕಾಲೇಜ್ ಅಡ್ಮಿನ್ ನಮಗೆ ರೆಸ್ಪಾಂಡ್ ಮಾಡ್ತಿಲ್ಲ ಅಂತ. ನಿಮ್ಮ ಪ್ರಿನ್ಸಿಪಾಲ್ಗಾದ್ರೂ ನೀವು ಕಂಪ್ಲೇಂಟ್ ಮಾಡಿ ಇದನ್ನ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಸೊ ಇಲ್ಲಾಂದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ನೀವು ಅಪಾರ್ ಐಡಿನ ಕ್ರಿಯೇಟ್ ಮಾಡೋ ತನಕನೂ ಕೂಡ ನಿಮಗೆ UCMS ವೆಬ್ಸೈಟ್ ಅಲ್ಲಿ ನೀವು ರಿಸಲ್ಟ್ಸ್ ನೋಡಕ್ಕಾಗಲ್ಲ ಅಥವಾ ನಿಮ್ಗೆ ಅದನ್ನ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿದ್ರೆ ನೋಟಿಫಿಕೇಶನ್ ಅಲ್ಲಿ ಇದನ್ನ ನೀವು ಮಾಡಲೇಬೇಕಾಗುತ್ತೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳು ಇವಾಗ ಅಪಾರ್ ಐಡಿನ ಕ್ರಿಯೇಟ್ ಮಾಡ್ತಿದ್ರ ಅಂದ್ರೆ, ನೀವು ಡಿಜಿ ಲಾಕರ್ ಅಲ್ಲಿ ಫಸ್ಟ್ ನಿಮ್ಮ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಅಪಾರ್ ಐಡಿನ ಕ್ರಿಯೇಟ್ ಮಾಡಿ. ಸೊ ಡೇಟ್ ಆಫ್ ಬರ್ತ್ ಅನ್ನ ಕರೆಕ್ಟ್ ಕೊಡಿ. ಆಧಾರ್ ಕಾರ್ಡ್ ಅಲ್ಲಿ ಏನಿರುತ್ತೋ ಸೇಮ್ ಅದೇ ತರ ಇರಬೇಕು. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಎಲ್ಲಾ ಕಡೆನೂ ಒಂದೇ ತರ ಇರಬೇಕು. ಇಫ್ ಇನ್ ಕೇಸ್ ಆಧಾರ್ ಕಾರ್ಡ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಇದೆ ಅಂತಂದ್ರೆ, ಸೊ ಅದನ್ನ ಅಪ್ಡೇಟ್ ಮಾಡಿಸಿ. ಅದಾದ್ಮೇಲೆ ನೀವು ಅದನ್ನ ಮಾಡಿ. ಇವಾಗೇನು ಒಂದೇ ವಾರದಲ್ಲಿ ಅಪ್ಡೇಟ್ ಆಗುತ್ತೆ, ಒಂದು 24 ಅವರ್ಸ್ ಅಲ್ಲಿ. ಸೊ ಆನ್ಲೈನ್ ಅಲ್ಲಿ ಅಪ್ಡೇಟ್ ಆದ್ರೆ ಸಾಕು. ನಿಮ್ಮ ಕಾಲೇಜ್ ಅಡ್ಮಿನ್ಗೆ ಹೋಗಿ ನೀವು ಹೇಳಿದ್ರೆ ಅವರು ಅಪ್ಡೇಟ್ ಮಾಡ್ತಾರೆ. ಸೊ ಡಿಜಿ ಲಾಕರ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆದ್ರೆ ಸೊ ಹೆಲ್ಪ್ ಲೈನ್ಗೆ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ದೆ. ಬಟ್ ಅದೇನಾದ್ರೂ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ, ಸೊ ಡಿಸ್ಪ್ಲೇ ಮೇಲೆ ತೋರಿಸ್ತಾರೆ ಅಂತ ಹೆಲ್ಪ್ ಲೈನ್ಗೆ ಕಾಲ್ ಮಾಡಿ ಡೈರೆಕ್ಟ್ ಆಗಿ. ಸೊ ಅವ್ರು ನಿಮಗೆ ರೆಸ್ಪಾಂಡ್ ಮಾಡ್ತಾರೆ. ಸೊ ಇದಿಷ್ಟೇ ನೀವು ಮಾಡಬೇಕಾಗಿರೋದು. ಸೊ ಇದನ್ನ ಬಿಟ್ರೆ ನಿಮ್ಮ ಕೈಯಿಂದ ಡೇಟ್ ಆಫ್ ಬರ್ತ್ ನ ಚೇಂಜ್ ಮಾಡಕ್ ಆಗಲ್ಲ UCMS ವೆಬ್ಸೈಟ್ ಅಲ್ಲಿ. ಬಟ್ ನೆನಪಿರ್ಲಿ, ಸೊ ಯಾರಾದ್ರೂ ಇನ್ನೂ ಕೂಡ ಅಪಾರ್ ಐಡಿ ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ಇವಾಗಲೇ ಕ್ರಿಯೇಟ್ ಮಾಡಿ. ಡಿಗ್ರಿ ಸ್ಟೂಡೆಂಟ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಡಿಗ್ರಿನ ಮುಗಿಸಿ ನೀವು ಮಾಸ್ಟರ್ಸ್ಗೆ ಹೋಗ್ತೀರಾ ಅಂದ್ರೆ ಅವಾಗ ನಿಮಗೆ ಕಾಲೇಜ್ ಫೀಸ್ದು ಎಂಟ್ರೆನ್ಸ್ ಫೀಸ್ ಪೇ ಮಾಡೋದಿರುತ್ತೆ. ಅವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಇವಾಗಲೇ ಅಪಾರ್ ಐಡಿನ ಕ್ರಿಯೇಟ್ ಮಾಡ್ಕೊಳ್ಳಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.